ದಲ್ಲಿದ್ದಂತ ಬಿಎಸ್ಎಫ್ ಯೋಧನ ಬಿಡುಗಡೆ ಆಗಿದೆ. ಈ ಮೂಲಕ ಭಾರತಕ್ಕೆ ರಾಜತಾಂತ್ರಿಕವಾಗಿ ಮತ್ತೊಂದು ಗೆಲುವು ಸಿಕ್ಕಿರೋದು. ಪುರ್ನಾಮ್ ಕುಮಾರ್ ಶಾ ಅವರ ಬಿಡುಗಡೆ ಮಾಡಿರೋದು ಪಾಕ್. ಈ ಮೂಲಕ ರಾಜತಾಂತ್ರಿಕ ಮತ್ತೊಂದು ಗೆಲುವು ಭಾರತಕ್ಕೆ. 20 ದಿನಗಳ ಬಳಿಕ ಬಿಡುಗಡೆ ಮಾಡಿರೋದು ಪಾಕಿಸ್ತಾನ. ಪುರ್ನಾಮ್ ಕುಮಾರ್ ಶಾ ಅವರನ್ನ ಬಿಡುಗಡೆ ಮಾಡಲಾಗಿದೆ. ವಾಘಾ ಹಾಗೂ ಅಟ್ಟಾರಿ ಗಡಿ ಮೂಲಕ ಭಾರತಕ್ಕೆ ವಾಪಸ್ ಆದಂತ ಶಾ ಶಿಷ್ಟಾಚಾರದ ಪ್ರಕಾರ ಬಿಡುಗಡೆ ಮಾಡಿರೋದು ಪಾಕಿಸ್ತಾನ. ಪಂಜಾಬ್ನ ಫಿರೋಜ್ಪುರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಯೋಧನನ್ನ ಈ ರೀತಿಯಾಗಿ ಅವರು ವಶಕ್ಕೆ ಪಡ್ಕೊಂಡಿದ್ರು. ಸದ್ಯ ಬಿಡುಗಡೆ ಮಾಡಿದ್ದಾರೆ. ಏಪ್ರಿಲ್ 23ನೇ ತಾರೀಕು ಅಚಾನಕ್ ಆಗಿ ಗಡಿ ದಾಟಿದ್ರು ಅನ್ನುವಂತ ಕಾರಣಕ್ಕೆ ಈ ಯೋಧನನ್ನ ಅವರು ವಶಕ್ಕೆ ಪಡೆದಿದ್ರು ಪಾಕಿಸ್ತಾನದವರು. ಈಗ ಶಿಷ್ಟಾಚಾರದ ಮೂಲಕನೇ ರಿಲೀಸ್ ಮಾಡಲಾಗಿದೆ. ವಾಘಾ ಅಟ್ಟಾರಿ ಗಡಿಯ ಮೂಲಕ ವಾಪಸ್ ಆಗಿರೋದು ಯೋಧ. ಇವತ್ತು ಬೆಳಗ್ಗೆ 10:30ಕ್ಕೆ ಬಿಡುಗಡೆ ಮಾಡಿರೋದು ಪಾಕಿಸ್ತಾನ. ಶಿಷ್ಟಾಚಾರದ ಮೂಲಕನೇ ರಿಲೀಸ್ ಮಾಡಿದ್ದು. ಈಗ ಭಾರತಕ್ಕೆ ಸಿಕ್ಕಿರುವಂತಹ ಮತ್ತೊಂದು ರಾಜತಾಂತ್ರಿಕ ಗೆಲುವು ಇದು. ಈಗಾಗಲೇ ನಾವು ರಾಜತಾಂತ್ರಿಕವಾಗಿ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡು ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರವನ್ನ ಸಾರ್ತಾ ಇದ್ದೇವೆ. ಅದರ ಮಧ್ಯದಲ್ಲೇ ಈ ರೀತಿ ಅಚಾನಕ್ ಆಗಿ ಗಡಿ ದಾಟಿದ್ದಂತಹ ಶಾ ಅವರನ್ನ ಪಾಕಿಸ್ತಾನ ವಶಕ್ಕೆ ಪಡ್ಕೊಂಡಿತ್ತು. 20 ದಿನಗಳ ಬಳಿಕ ಈಗ ಶಿಷ್ಟಾಚಾರದ ಪ್ರಕಾರವಾಗಿಯೇ ರಿಲೀಸ್ ಮಾಡಲಾಗಿದೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಈ ಯೋಧ ಕಾರ್ಯನಿರ್ವಹಿಸ್ತಾ ಇದ್ರು. ಇವರನ್ನ ಈಗ ಬಿಡುಗಡೆ ಮಾಡಲಾಗಿದೆ. ಏಪ್ರಿಲ್ 23ನೇ ತಾರೀಕು ಅಚಾನಕ್ ಆಗಿ ಗಡಿ ದಾಟಿದ್ರು ಅನ್ನುವಂಥ ಕಾರಣಕ್ಕೆ ಪಾಕಿಸ್ತಾನದವರು ಅದೆಷ್ಟು ಬಾರಿ ಗಡಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೋ, ಕದನ ವಿರಾಮಗಳನ್ನ ಉಲ್ಲಂಘನೆ ಮಾಡಿದ್ದಾರೋ, ಆದರೆ ನಮ್ಮ ಕಡೆಯಿಂದ ಯೋಧ ಅಚಾನಕ್ ಆಗಿ ಗಡಿ ದಾಟಿದ್ದ ಅನ್ನುವಂಥ ಒಂದು ಕಾರಣಕ್ಕೆ ಅವರನ್ನ ವಶಕ್ಕೆ ಪಡೆದಿತ್ತು. ಪಾಕ್ನ ವಶದಲ್ಲಿದ್ದಂಥ ಬಿಎಸ್ಎಫ್ ಗಡಿ ಭದ್ರತಾ ಸಿಬ್ಬಂದಿಯನ್ನ ಈಗ ರಿಲೀಸ್ ಮಾಡಲಾಗಿದೆ. ಪುರ್ನಾಮ್ ಶಾ ಅವರನ್ನ ರಿಲೀಸ್ ಮಾಡಿದ್ದು. 20 ದಿನಗಳ ಕಾಲ ಪಾಕಿಸ್ತಾನದ ವಶದಲ್ಲೇ ಇದ್ರು ಇವರು. ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳಿ ಭದ್ರತಾ ಸಿಬ್ಬಂದಿ ಕಾಯ್ತಾ ಇದ್ರು. ಕೊನೆಗೂ ಕೂಡ ಪಾಕಿಸ್ತಾನ ಇವರನ್ನ ರಿಲೀಸ್ ಮಾಡಿದೆ. ಶಿಷ್ಟಾಚಾರದ ಪ್ರಕಾರವಾಗಿಯೇ ರಿಲೀಸ್ ಆಗಿರೋದು. ಪಾಕಿಸ್ತಾನದ ವಶದಲ್ಲಿ ಇದ್ದಂತ ಯೋಧ ಈಗ ರಿಲೀಸ್ ಆಗಿದ್ದು ಒಂದು ರೀತಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಪಾಕಿಸ್ತಾನ ಈ ರೀತಿಯಾಗಿ ಅಚಾನಕ್ ಆಗಿ ಗಡಿ ದಾಟಿದ್ದಂತ ಯೋಧನನ್ನ ತನ್ನ ವಶದಲ್ಲಿ ಇಟ್ಕೊಂಡಿತ್ತು 20 ದಿನಗಳ ಕಾಲ. ಸದ್ಯ ಈಗ ರಾಜತಾಂತ್ರಿಕವಾಗಿ ಒಂದು ರೀತಿ ಭಾರತಕ್ಕೆ ಸಿಕ್ಕಿರುವಂತ ಮತ್ತೊಂದು ಗೆಲುವು. ಈಗಾಗಲೇ ರಾಜತಾಂತ್ರಿಕವಾಗಿ ಏನೇನು ನಿರ್ಧಾರಗಳನ್ನ ಭಾರತ ಕೇಂದ್ರ ತೆಗೆದುಕೊಂಡಿದೆಯೋ ಅದೆಲ್ಲದರಿಂದ ಕೂಡ ಪಾಕಿಸ್ತಾನಕ್ಕೆ ಪೆಟ್ಟು ಬೀಳ್ತಾ ಇದೆ. ಬಟ್ ಈಗ ನಮ್ಮ ಓರ್ವ ಯೋಧ ಏನಿದ್ದಾರೆ ಪಾಕಿಸ್ತಾನದ ವಶದಲ್ಲಿದ್ರು, ಯಾವಾಗ ರಿಲೀಸ್ ಆಗ್ತಾರೆ ಅನ್ನುವಂಥ ಒಂದು ಆತಂಕ ಇತ್ತು. ಪಾಕಿಸ್ತಾನ ಏನು ಮಾಡಿಬಿಡುತ್ತೋ ಅನ್ನುವಂಥ ಒಂದು ಭಯ ಇತ್ತು. ಬಟ್ ಈಗ 20 ದಿನಗಳಾದ ನಂತರ ಅವರನ್ನು ರಿಲೀಸ್ ಮಾಡಿದ್ದು, ಅವರು ವಾಪಸ್ ಆಗಿದ್ದಾರೆ. ವಾಘಾ ಹಾಗೂ ಅಟ್ಟಾರಿ ಗಡಿಯ ಮೂಲಕ ವಾಪಸ್ ಆಗಿರೋದು ಈ ಯೋಧ. ಅಂದರೆ ಗಡಿ ಭದ್ರತಾ ಸಿಬ್ಬಂದಿ ಅಚಾನಕ್ ಆಗಿ ಗಡಿ ದಾಟಿದ್ರು ಅನ್ನುವಂಥ ಕಾರಣಕ್ಕೆ ಪಾಕ್ ತನ್ನ ವಶದಲ್ಲಿ ಇಟ್ಕೊಂಡಿತ್ತು. ಕೊನೆಗೂ ಅವರನ್ನು ರಿಲೀಸ್ ಮಾಡಿದೆ ಪಾಕಿಸ್ತಾನ.